ಕೃಷಿ ಇಲಾಖೆ, ಜಿಲ್ಲಾ ಪಂಚಾಯತ್ ದಾವಣಗೆರೆ ಜಿಲ್ಲಾ ಯಶೋಗಾಥೆಗಳು. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಜಗಳೂರು ತಾಲೂಕಿನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಈ ಯೋಜನೆಯ ಯಶೋಗಾಥೆಗಳು. ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕು ಕ್ಯಾಶನಹಳ್ಳಿ ಗ್ರಾಮದ ರೈತ ರಾಮಚಂದ್ರಪ್ಪ ಇವರಿಗೆ 4 ಎಕರೆ ಜಮೀನು ಇದ್ದು, ಈ ರೈತ ಜೋಳ, ಹತ್ತಿ, ತೊಗರಿ, ಈರುಳ್ಳಿ, ಮೆಕ್ಕೆಜೋಳ ಮತ್ತು ಕಾಲಕ್ಕೆ ತಕ್ಕಂತೆ ಬೆಳೆಯನ್ನು ಬೆಳೆಯುತ್ತಾರೆ. ಮಳೆ ಬಿದ್ದಂಥ ಸಮಯದಲ್ಲಿ ನೀರು ವ್ಯರ್ಥವಾಗಿ ನದಿ ಕೆರೆಗೆ ಸೇರುತ್ತಿತ್ತು. ಸರ್ಕಾರದವರು ತಡೆಹಣೆ ಚೆಕ್ ಡ್ಯಾಂ ಕಟ್ಟಿದ್ದಾರೆ. ಅದರಿಂದ ತುಂಬ ಉಪಯೋಗವಾಗಿದೆ ಎಂದು ಹೇಳುತ್ತಾರೆ. ಇವು ನಮಗೆ ಮುಂಚೆ ಇದ್ದಲ್ಲ, ಮಳೆ ಬರೋ ತಡ ಓಡೋಗ್ಬಿಡೋ ನೀರೇ ಇರ್ತದಲ್ಲ ಇಲ್ಲಿ. ಎಲ್ಲೆಲ್ಲಿ ಗುಬ್ಬಿ ಕಾಗಿ ಯಾವು ಒಂದಿಷ್ಟು ದನ ಕರ ಕುಡಿಯೋಕ್ಕೂ ನೀರು ಇರ್ತದಲ್ಲ ಇಲ್ಲಿ. ಇವು ಆದಕ್ಕಿಲ್ಲಿ ಇವಾಗ ಸುಮಾರು ಇವಾಗಲೇ 4-5 ವರ್ಷದ ಆಗ್ತದೆ. ಇವು ಆಗ ಆಗ್ತಾನು ಇದ್ಕಿಲಿಗೂ ಇವಾಗ ಭಾಳ ಇಂಪ್ರೂವ್ ಆಗಿಬಿಟ್ಟವು ನಮಗೆಲ್ಲ ಇಲ್ಲೆಲ್ಲ ಬೋರಿಗೆ. ಈಗಿನ ಮುಂದಿನ ಅಡವಿಗೂ ಅವಕ್ಕೆಲ್ಲ ಆಗ್ಬೇಕು, ದನ ಕರುಗಳಿಗೆ ಅವಕ್ಕೆಲ್ಲ ಒಂದು ಆಗಿಬಿಟ್ರೆ ಸಹ ನಮಗೆ ದುಡ್ಕೊಂಡು ತಿನ್ನೋಕೆ ನಮಗೆ ರೈತರಿಗೆ ಭಾಳ ಅನುಕೂಲ ಆಕಂತಿದ್ದು. ಮಳೆ ಕೈ ಕೊಟ್ಟಾಗ ಚೆಕ್ ಡ್ಯಾಂನಲ್ಲಿ ನಿಂತ ನೀರನ್ನು ಇಂಜಿನ್ ಹಚ್ಚಿ 1 ಅಥವಾ ಹೆಚ್ಚು ಬೆಳೆಗಳಿಗೆ ತಕ್ಕಂತೆ ಉಪಯೋಗಿಸುತ್ತೇವೆ ಎಂದು ಹೇಳುತ್ತಾರೆ. ಫಸ್ಟ್ ನೆಟ್ಟಿಗೆ ಮಳೆ ಬರೋದಲ್ಲ, ಓಡಾಗಿಬಿಡೋದು ನೀರು. ಈಗ ಅಂತ ಆಯ್ಕೆ ಅಲ್ಲಿ ಕಟ್ಟ್ಯಾರಲ್ಲ, ಒಂದು 5-6 ದಿವಸದೊಳಗೆ ನಮ್ಮ ಬೋರ್ ಇಂಪ್ರೂವ್ ಆಗ್ತದವು ಸರ್. ಬೇಡ 1 ವಾರದೊಳಗೆ ಇಂಪ್ರೂವ್ ಆಗ್ತದವು. ಈ ಶೀತ ಬಿದ್ದಂಗಲ್ಲಿ ಇನ್ನೇನು 20 ಹೆಚ್ಚಿಗೆ ಆಕತ್ತಂತ. ಯಾಕಂದ್ರೆ ನೀರು ಇಲ್ಲಿ ಮಿಕ್ಕಿಬಿಟ್ಟತ್ತಲ್ಲ ಸಹ, ಹಂಗಾಗಿ ಈ ಶೀತಕ್ಕಿನ್ನ ಇನ್ನು ಮುಂದಿನ ಇದು ತಗೊಂತತ್ ನೀರು ಅಂತ ಬೋರ್ಗಳು. ಈ ನೀರು ಇಲ್ಲಿ ಇಂಪ್ರೂವ್ ಆತಲ್ಲ ಸಹ, ಇದು ಕುಲ್ಡಾಗಿ ಬೋರ್ ಯಾವ ನಮ್ಮ ಇಂಪ್ರೂವ್ ಆದ್ವೋ ಫಸ್ಟೆಲ್ಲ ನಾವು ಚಾಲ ಮಾಡೋದು ಕೈ ಬಿಟ್ಬಿಟ್ಟಿದ್ವಿ 1-2-3 ವರ್ಷ. ಈಗ ಹಿಂದು ವರ್ಷಲಿದ್ದು ಈಗ ಚಾಲು ಮಾಡ್ಕೊಂತ ಬರ್ತಾಯಿದ್ದೀವಿ. ಚೆನ್ನಾಗಿ ಇಂಪ್ರೂವ್ ಆಗ್ಯಾವ ಬೋರು. ನಮಗೆ ಹಿಂದು ವರ್ಷ ಬೆಳೆ ಹಾಕೋಕೆ ಅನುಮಾನ ಆಗಿತ್ತು ಸಹ ಸ್ವಲ್ಪ. ಈ ವರ್ಷ ಮಳೆಗಾಲಗಳು ಚೆನ್ನಾಗಿ ಆದ್ವಲ್ಲ, ಸ್ವಲ್ಪ ಅಲ್ಲೇದಲ್ಲಿ ಆಳುಗಳವ್ರದ್ದು ಇವೆಲ್ಲ ಅಡ್ಡಡ್ಡ ಆಗಿರೋದ್ರಿಂದ ನಾವು ಬೆಳೆ ಬೆಳಿತೀವಿ ಈ ವರ್ಷ ಅಂತ ನಂಬಿಕೆ ಐತೆ ಸರ್ ಸ್ವಲ್ಪ. ನಮ್ಮ ಹೊಲದ ಪಕ್ಕ ಹಳ್ಳವಿದೆ. ಅದಕ್ಕೆ ಸರ್ಕಾರದವರು ಚೆಕ್ ಡ್ಯಾಂ ಕಟ್ಟಿದ್ದಾರೆ. ಅದರಿಂದ ನಮ್ಮ ಕೊಳವೆ ಬಾವಿಗೆ ಉಪಯೋಗವಾಗಿದೆ ಎಂದು ಹೇಳುತ್ತಾರೆ.